ನಮಸ್ಕಾರ ಗೆಳೆಯರೇ. ಇವತ್ತು ನಾನು ಹೇಳ್ತಾ ಇರುವ ವಿಷಯ ನಿಜವಾಗಿಯೂ ಕೇಳಿದ್ರೆ ನಿಮ್ಮೆಲ್ಲರ ಮನಸ್ಸು ಕಳವಳವಾಗೋ ಹಾಗಿರುತ್ತೆ. ದೇವರು, ಭಕ್ತಿ, ದೇಣಿಗೆ, ನಂಬಿಕೆ ಇವೆಲ್ಲ ನಮಗೆ ಎಷ್ಟು ಪವಿತ್ರ ಅನ್ನಿಸೋ ವಿಷಯಗಳು. ಈ ಒಂದು ನಂಬಿಕೆಗೆ ಏನಾದ್ರೂ ತೊಂದರೆ ಆದರೆ ಜನಗಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನೀವೆಲ್ಲರೂ ಕೇಳೇ ಇರ್ತೀರಾ. ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಅತ್ಯಂತ ಪವರ್ಫುಲ್ ದೇವಸ್ಥಾನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಇದು ಕೇವಲ ದೇವಾಲಯವಲ್ಲ, ಇದು ಭಕ್ತರ ಜೀವನದ ದೊಡ್ಡ ಆಧ್ಯಾತ್ಮಿಕ ಯಾತ್ರೆ. ಪ್ರತಿ ವರ್ಷ ಎಷ್ಟು ಜನ ಇಲ್ಲಿ ಹೋಗ್ತಾರೆ ಗೊತ್ತಾ? 60 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಭೇಟಿ ಕೊಡ್ತಾರೆ. ಅದು ಕೇವಲ ದೇವರನ್ನು ನೋಡೋಕೆ ಅಲ್ಲ, ಪೂರ್ತಿ ಜೀವನ ಶೈಲಿಯನ್ನೇ ಬದಲಾಯಿಸಿ, ನಿಯಮ ಪಾಲಿಸಿ, ಮಾಲೆ ಹಾಕಿಕೊಂಡು ಉಪವಾಸ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾರೆ. ಅದರಲ್ಲೂ ವಿಶೇಷತೆ ಏನಪ್ಪಾ ಅಂತಂದ್ರೆ, ದೇವಾಲಯಕ್ಕೆ ಹೋಗುವವರೆಲ್ಲರೂ ಏಕತೆ ಮೆರೆಯುತ್ತಾರೆ. ಹಿಂದೂ, ಕ್ರೈಸ್ತ, ಮುಸ್ಲಿಂ, ಶ್ರೀಮಂತ, ಬಡ ಯಾರೇ ಆಗಿರ್ಲಿ ಸ್ವಾಮಿ ಶರಣಂ ಅಂದ್ರೆ ಎಲ್ಲರೂ ಒಟ್ಟಿಗೆ ಅಯ್ಯಪ್ಪನ ಹೆಸರನ್ನೇ ಜಪ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ನಂಬಿಕೆ, ಶಕ್ತಿ, ಶಾಂತಿ ಎಲ್ಲವೂ ಒಂದೇ ಆಗಿ ನಮಗೆ ನೆನಪಾಗುತ್ತೆ. ಇಂತಹ ಒಂದು ಪವಿತ್ರ ಸ್ಥಳದ ಬಗ್ಗೆ ಇತ್ತೀಚೆಗೆ ಬಂದ ಸುದ್ದಿ ಕೇಳಿದ್ರೆ ಮಾತ್ರ ಯಾರಿಗಾದ್ರೂ ಆಶ್ಚರ್ಯ ಆಗೇ ಆಗುತ್ತೆ ಮತ್ತು ಬೇಜಾರು ಕೂಡ ಆಗುತ್ತೆ. ಕೇರಳದ ಹೈಕೋರ್ಟ್ ಬೆಂಕಿ ರೀತಿ ಧಗ 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 ಕುದಿಯುತ್ತಾ ಇದೆ. ದೇವಾಲಯದ ಆಡಳಿತ ಸಿಬ್ಬಂದಿಗೆ ಸಖತ್ ವಾರ್ನಿಂಗ್ ಕೊಟ್ಟಿದೆ. ಶಬರಿಮಲೆ ದೇವಾಲಯದ ಅಯ್ಯಪ್ಪ ಸ್ವಾಮಿ ಪ್ರತಿಮೆಯಲ್ಲಿ ಒಟ್ಟು 4.54 ಕಿಲೋಗ್ರಾಂ ಚಿನ್ನ ಕಾಣೆಯಾಗಿದೆ ಅಂತೆ. ಗೆಳೆಯರೇ, ಚಿನ್ನದ ಬೆಲೆಯ ಬಗ್ಗೆ ನಾನು ಏನು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲ ನಿಮಗೆ ಗೊತ್ತು. 4.54 ಕಿಲೋಗ್ರಾಂ ಚಿನ್ನ ಅಂದರೆ ಬರೋಬ್ಬರಿ 4 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಚಿನ್ನ. ಇದು ಸಾಮಾನ್ಯ ವಿಷಯನ? ಅಷ್ಟೊಂದು ಚಿನ್ನ ಸುಮ್ಮನೆ ಕಾಣೆಯಾಗೋದು ಅಂದ್ರೆ ಹೇಗೆ ಸಾಧ್ಯ? ದೇವರ ಪ್ರತಿಮೆಯ ಅಲಂಕಾರದಲ್ಲಿರುವ ಚಿನ್ನ ಕಾಣೆಯಾಗೋದು ಅಂದ್ರೆ ಅಯ್ಯಪ್ಪನ ಸ್ವಾಮಿಗೆ ಕೊಟ್ಟ ದೇಣಿಗೆ ಮಾಯವಾಗಿದೆ ಅಂತ ಅರ್ಥ. ಒಂದು ಕ್ಷಣ ಕಲ್ಪನೆ ಮಾಡಿ ನೋಡಿ, ನೀವು ಮನೆಗೆ ಹೋಗಿ ಚಿನ್ನದ ಲಾಕರ್ ನೋಡಿದ್ರೆ ಅರ್ಧ ಭಾಗದ ಚಿನ್ನ ಕಾಣೆಯಾಗಿದ್ರೆ ಯಾವ ರೀತಿ ಆಗುತ್ತೆ? ಶಾಕ್ ಆಗ್ತೀರಾ. ಇದೇ ರೀತಿ ಲಕ್ಷಾಂತರ ಭಕ್ತರು ಶಾಕ್ ಆಗಿದ್ದಾರೆ. ಸರಿ ಗೆಳೆಯರೆ, ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ಚಿನ್ನ ಕಾಣೆಯಾಗಿದೆ ಅಂತ ಈ ವಿಚಾರ ಕೋರ್ಟಿಗೆ ಹೇಗೆ ಗೊತ್ತಾಯ್ತು ಅಂತ. ಮೊದಲಿಗೆ 1970ರ ದಶಕದಲ್ಲಿ ದೇವಾಲಯದ ಪ್ರತಿಮೆಗಳಿಗೆ, ಅಲಂಕಾರಗಳಿಗೆ ಎಷ್ಟು ಚಿನ್ನ ಇದೆ ಅಂತ ಒಂದು ಅಧಿಕೃತ ದಾಖಲೆ ಮಾಡಲಾಗಿತ್ತು. ಆ ಸಮಯದಲ್ಲಿ ದೇವರ ಬಳಿ ಅಂದರೆ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹದ ಬಳಿ ಒಟ್ಟು 7.95 ಕಿಲೋಗ್ರಾಂ ಚಿನ್ನ ಇದೆ ಅಂತ ಪುಸ್ತಕದಲ್ಲಿ ಬರೆಯಲಾಗಿತ್ತು. ಅದು ಆಗಿನ ಸಮಯದಲ್ಲಿ ತುಂಬಾ ದೊಡ್ಡ ವಿಷಯ. ಏಕೆಂದರೆ ಅಷ್ಟು ಚಿನ್ನ ಅಂದ್ರೆ ಆ ಕಾಲದ ಬೆಲೆಗೆ ಕೋಟಿ ಕೋಟಿ ರೂಪಾಯಿ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಭಕ್ತರು ಕೊಟ್ಟಿದ್ದು ಇರಬಹುದು, ರಾಜ ಮನೆತನದಿಂದ ಬಂದಿರಬಹುದು, ಇನ್ನೂ ಅನೇಕ ಮಾರ್ಗಗಳಿಂದ ದೇವಾಲಯಕ್ಕೆ ದೇಣಿಗೆಯಾಗಿ ಬಂದಿರಬಹುದು. ಆ ದಾಖಲೆಗಳನ್ನು ಇಷ್ಟು ವರ್ಷ ಎಲ್ಲರೂ ನಂಬೇ ಬಂದಿದ್ರು. ಆದ್ರೆ ಇತ್ತೀಚೆಗೆ ಒಂದು ಸಮಿತಿಯವರು ಮರುಪರಿಶೀಲನೆ ಮಾಡ್ತಾರೆ. ಪರಿಶೀಲನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪ್ರತಿಮೆಗಳಲ್ಲಿ ಇರುವ ಚಿನ್ನವನ್ನು ತೂಗಿದರು. ಇದರಲ್ಲೇ ನೋಡಿ ಅಸಲಿ ಸತ್ಯ ಹೊರಬಂತು. ಇಡೀ ಪ್ರಪಂಚ ಶಾಕ್ ಆಗಿರೋದು. ಒಟ್ಟು 7.95 ಕಿಲೋಗ್ರಾಂ ಚಿನ್ನ ಇರಬೇಕು, ಆದ್ರೆ ಈಗ ಇರೋದು ಕೇವಲ 3.41 ಕಿಲೋಗ್ರಾಂ ಚಿನ್ನ ಮಾತ್ರ. ಅಂದರೆ ಕಾಗದದ ಪ್ರಕಾರ ಬಾಕಿ 4.54 ಕಿಲೋಗ್ರಾಂ ಚಿನ್ನ ಎಲ್ಲೋ ಕಾಣೆಯಾಗಿದೆ. ಇದರ ರಿಪೋರ್ಟ್ ಅನ್ನು ಕೇರಳ ಹೈಕೋರ್ಟ್ಗೆ ಹೋದಾಗ ಕೋರ್ಟ್ ಕೂಡ ಶಾಕ್ ಆಗಿದೆ, ಧಗ ಧಗ ಕುದಿಯುತ್ತಾ ಇದೆ. ಕೋರ್ಟ್ ತಕ್ಷಣ ಕೇಳಿದ ಪ್ರಶ್ನೆ ಏನು ಗೊತ್ತಾ? ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಎಲ್ಲಿ ಹೋಯ್ತು? ಯಾರಾದರೂ ಕದ್ದಿದ್ದಾರಾ, ಇಲ್ಲವಾ ದಾಖಲೆ ತಪ್ಪಾಗಿದೆನಾ? ಈ ವಿಷಯ ಖಂಡಿತವಾಗಿಯೂ ಸಣ್ಣದು ಅಲ್ಲವೇ ಅಲ್ಲ. ಇದರ ಹಿಂದೆ ಏನೋ ಒಂದು ದೊಡ್ಡ ಪ್ಲಾನ್ ಇರಬೇಕು, ಅಥವಾ ಹಳೆಯ ದಾಖಲೆಗಳಲ್ಲಿ ಯಾರಾದರೂ ತಪ್ಪು ಮಾಡಿರಬೇಕು. ಹೈಕೋರ್ಟ್ ತುಂಬಾ ಸೀರಿಯಸ್ ಆಗಿದೆ, ಇದನ್ನೆಲ್ಲ ಪತ್ತೆ ಹಚ್ಚಬೇಕು, ತನಿಖೆ ಆಗ್ಬೇಕು ಅಂತ ಸ್ಪಷ್ಟ ಆದೇಶ ಕೊಟ್ಟಿದೆ. ಗೆಳೆಯರೆ, ಈ ವಿಚಾರ ಹೈಕೋರ್ಟ್ಗೆ ಬಂದಾಗ ಕೋರ್ಟ್ ಸುಮ್ಮನೆ ಕುಳಿತಿರಲಿಲ್ಲ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದೇವರ ಚಿನ್ನ ಕಣ್ಮರೆಯಾಗಿದೆ ಅಂದ್ರೆ ಇದು ತುಂಬಾ ಗಂಭೀರ ವಿಷಯ. ಇದರ ಹಿಂದೆ ಯಾರಿದ್ದಾರೆ, ಹೇಗೆ ಆಯ್ತು, ತನಿಖೆ ಮಾಡಿ ಸತ್ಯ ಪತ್ತೆ ಹಚ್ಚಿ ಅಂತ ಆದೇಶ ಮಾಡಿದೆ. ಗೆಳೆಯರೇ, ನೀವೇ ಯೋಚನೆ ಮಾಡಿ ನೋಡಿ. ಭಕ್ತರು ಮನಸ್ಸು ತುಂಬಿ ಕೊಟ್ಟ ದೇಣಿಗೆಯನ್ನು ಕಾಪಾಡೋ ಜವಾಬ್ದಾರಿ ಯಾರದ್ದು? ದೇವಾಲಯದ ಟ್ರಸ್ಟ್, ಆಡಳಿತ ಮಂಡಳಿ, ಸರ್ಕಾರ ಎಲ್ಲರಿಗೂ ಅದನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಇದೆ. ಇಷ್ಟು ವರ್ಷ ಆದ್ರೂ ಕೂಡ ಈ ಚಿನ್ನ ಕಳುವಾಗಿರೋದು ಯಾರಿಗೂ ಗೊತ್ತೇ ಆಗ್ಲಿಲ್ಲಲ್ವಾ? ನಿಜವಾಗಿಯೂ ಇದು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಹೈಕೋರ್ಟ್ ಆದ್ದರಿಂದ ವಿಶೇಷವಾದ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಇದನ್ನು ಸರಳವಾಗಿ ಅಯ್ಯೋ ದಾಖಲೆ ತಪ್ಪಿರಬಹುದು ಅಂತ ಬಿಟ್ಟು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ,
ಪ್ರತಿಮೆಯಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ಕಣ್ಮರೆಯಾಗಿದೆ, ಯಾರು ಹೊಣೆ, ಎಲ್ಲವೂ ಡೀಟೇಲ್ ಆಗಿ ಪತ್ತೆ ಮಾಡಬೇಕು. ಜನರಲ್ಲಿ ಒಂದು ದೊಡ್ಡ ಪ್ರಶ್ನೆ ಶುರುವಾಗಿದೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ಭಕ್ತಿಯನ್ನೇ ಯಾರಾದರೂ ಕದಿಯುತ್ತಿದ್ದಾರಾ ಶಬರಿಮಲೆಯಲ್ಲಿ ಅಂತ. ಹೀಗಾಗಿ ಈಗ ಕೋರ್ಟಿಗೂ ಸರ್ಕಾರಕ್ಕೂ ದೇವಾಲಯದ ಆಡಳಿತಕ್ಕೂ ಎಲ್ಲರ ಮೇಲೂ ಒತ್ತಡ ಬಂದಿದೆ. ಸತ್ಯ ಪತ್ತೆ ಹಚ್ಚಿ ಚಿನ್ನ ಎಲ್ಲಿ ಹೋಯ್ತು ಅಂತ ಹೇಳಿ ಅನ್ನೋ ಒತ್ತಡ. ಗೆಳೆಯರೆ, ಈಗ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಓಡುತ್ತಾ ಇದೆ. ಈ ಚಿನ್ನ ನಿಜವಾಗಿಯೂ ಕಳ್ಳತನ ಆಯ್ತಾ ಅಥವಾ ಹಳೆ ದಾಖಲೆಗಳಲ್ಲಿ ಏನಾದ್ರೂ ತಪ್ಪಾಗಿತ್ತಾ ಅಂತ. ಬಹಳ ಮಂದಿ ಭಕ್ತರು ಏನ್ ಹೇಳುತ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಕಾಣೆಯಾಗಿದೆ ಅಂತಂದ್ರೆ ಇದರಲ್ಲಿ ಕಳ್ಳತನ ಖಂಡಿತ ಇದೆ. ಅದನ್ನು ಹೊರಗಡೆಯವರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಒಳಗಡೆಯವರೇ ಯಾರೋ ಇದನ್ನು ಮಾಡಿರಬೇಕು. ಸಾಮಾನ್ಯ ಮನೆಗೆ ಕಳ್ಳ ಬಂದ್ರೆ 10ರಿಂದ 20 ಗ್ರಾಂ ಚಿನ್ನ ಕದ್ದರೂ ಎಷ್ಟು ಶಬ್ದ, ಎಷ್ಟು ತಪಾಸಣೆ ಆಗುತ್ತೆ. ಆದರೆ ಇದು 4.5 ಕಿಲೋಗ್ರಾಂ ಚಿನ್ನ. ಅದನ್ನು ಯಾರಾದರೂ ಸುಮ್ಮನೆ ಹೊತ್ತುಕೊಂಡು ಹೋಗೋದಕ್ಕೆ ಆಗುತ್ತಾ? ಖಂಡಿತವಾಗಿಯೂ ಒಳಗಡೆಯವರೇ ಗೊತ್ತಿಲ್ಲದ ಹಾಗೆ ಕದ್ದಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ, ಹಳೆಯ ದಾಖಲೆಗಳಲ್ಲಿ ತಪ್ಪಾಗಿದ್ದರೂ ಆಗಿರಬಹುದು. 1970ರಲ್ಲಿ ತೂಗಿದ ಚಿನ್ನ ಸರಿಯಾಗಿ ಬರೆಯಲಿಲ್ಲ. ಇದೀಗ ಮರು ತೂಗಿದಾಗ ನಿಜವಾದ ಅಂಕಿ ಸಿಕ್ಕಿದೆ. ಈ ಒಂದು ತಪ್ಪು ಲೆಕ್ಕ ಕಳ್ಳತನವಾಗಿ ಬದಲಾಗಿದೆ ಅಂತ ಹೇಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಹೇಳುತ್ತಾ ಇದ್ದಾರೆ, ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ. ದಾಖಲೆ ತಪ್ಪೇ ಆಗಿರ್ಲಿ, ಕಳ್ಳತನನೇ ಆಗಿರ್ಲಿ, ಇದರ ಹಿಂದೆ ಏನಿದೆ ಅನ್ನೋದನ್ನ ಪತ್ತೆ ಮಾಡಬೇಕು. ಇನ್ನು ಕೆಲ ಭಕ್ತಾದಿಗಳು ಹೇಳುತ್ತಾ ಇದ್ದಾರೆ, ದೇವರ ಚಿನ್ನ ಕಾಪಾಡಲಾಗದಿದ್ದರೆ ನಾವು ಕೊಟ್ಟ ಹಣ, ನಾವು ಕೊಟ್ಟ ದೇಣಿಗೆ ಯಾರು ಕಾಪಾಡ್ತಾರೆ? ಮನೆಗೆ ಕಳ್ಳ ಬಂದರೆ ಪೊಲೀಸರ ಮೇಲೆ ನಂಬಿಕೆ ಇಡ್ತೀವಿ, ಆದ್ರೆ ದೇವಾಲಯಕ್ಕೆ ದೇಣಿಗೆ ಕೊಟ್ಟಾಗ ಅದು ಸುರಕ್ಷಿತವಾಗಿರುತ್ತೆ, ಸಮಾಜಮುಖಿ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಮನಸ್ಸಿನಲ್ಲಿ ಶಾಂತಿ ಇಡ್ತೀವಿ. ಈ ನಂಬಿಕೆಗೆ ಈಗ ದೊಡ್ಡ ಚುಕ್ಕೆ ಬಂದಂತಾಗಿದೆ. ಹಾಗಾಗಿ ಈಗ ಎಲ್ಲರ ಬಾಯಲ್ಲಿ ಒಂದೇ ಪ್ರಶ್ನೆ, ಈ ಚಿನ್ನ ನಿಜವಾಗಿಯೂ ಕಳ್ಳತನ ಆಯ್ತಾ ಅಥವಾ ದಾಖಲೆಯ ತಪ್ಪನ್ನೇ ದೊಡ್ಡ ವಿಷಯ ಮಾಡ್ತಾರಾ? ಗೆಳೆಯರೇ, ಈಗ ಪರಿಸ್ಥಿತಿ ಒಂದು ದೊಡ್ಡ ಪ್ರಶ್ನೆಗೆ ಬಂದು ನಿಂತಿದೆ. ಅಯ್ಯಪ್ಪ ಸ್ವಾಮಿಯ ಪ್ರತಿಮೆಯಲ್ಲಿ 4.54 ಕಿಲೋಗ್ರಾಂ ಚಿನ್ನ ನಿಜವಾಗಿಯೂ ಕಣ್ಮರೆಯಾಗಿದೆ ಅಥವಾ ಇದು ಕೇವಲ ದಾಖಲೆಯ ತಪ್ಪ? ಈ ಪ್ರಶ್ನೆಗೆ ಇವತ್ತಿನ ದಿನಕ್ಕೆ ಯಾರಿಗೂ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಹೈಕೋರ್ಟ್ ಈ ವಿಚಾರವನ್ನು ಹಗುರವಾಗಿ ತೆಗೆದುಕೊಂಡಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಶಬರಿಮಲೆ ದೇವಸ್ಥಾನ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಪಟ್ಟಿಯಲ್ಲಿ 1ನೇ ಸ್ಥಾನದಲ್ಲಿ ಬರುತ್ತೆ. ಇದರ ಹಿಂದೆ ಏನು ಸತ್ಯ ಇದೆ ಅಂತ ಪತ್ತೆ ಮಾಡಿ ಭಕ್ತಾದಿಗಳಿಗೆ ಸ್ಪಷ್ಟನೆ ಕೊಡಿ ಅಂತ. ನೀವು ಯೋಚನೆ ಮಾಡಿ ನೋಡಿ, ಭಕ್ತರು ದೇವರ ಬಳಿ ಹೋಗಿ ಕೊಡುವ ದೇಣಿಗೆ ಅಂದ್ರೆ ಅದು ಕೇವಲ ಚಿನ್ನ ಅಥವಾ ಹಣ ಅಲ್ಲ, ಅದು ಒಂದು ನಂಬಿಕೆ, ಒಂದು ಭಕ್ತಿ, ಒಂದು ಪ್ರಾರ್ಥನೆ. ಈ ಒಂದು ನಂಬಿಕೆ, ಭಕ್ತಿ, ಪ್ರಾರ್ಥನೆ ದೇವರ ಬಳಿಯಿಂದ ಕಾಣೆಯಾಗಿದೆ ಅಂತಂದ್ರೆ ಈ ಸುದ್ದಿ ಕೇಳಿದ ಕೋಟಿ ಕೋಟಿ ಭಕ್ತಾದಿಗಳಿಗೆ ಎಷ್ಟು ನೋವಾಗುತ್ತೆ. ಈ ಸುದ್ದಿ ಕೇಳಿದ ಒಬ್ಬ ಅಜ್ಜ ಹೇಳ್ತಾರೆ, ನಾನು 30 ವರ್ಷಗಳಿಂದ ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಿದ್ದೀನಿ. ನನ್ನ ಕೈಯಲ್ಲಿ ಇದ್ದ ಚಿನ್ನದ ಉಂಗುರವನ್ನು ಕೂಡ ನಾನು ಅಲ್ಲಿ ದೇಣಿಗೆ ಕೊಟ್ಟಿದ್ದೇನೆ. ಇವತ್ತು ನಾನು ಕೊಟ್ಟಿರುವ ಚಿನ್ನ, ಉಂಗುರ ಸುರಕ್ಷಿತವಾಗಿಲ್ಲ ಅಂತ ಕೇಳಿದ್ರೆ ನನಗೆ ನಂಬಿಕೆ ಕಳೆದು ಹೋಗೋ ಹಾಗಾಗಿರುತ್ತೆ. ಇಂತಹ ಭಾವನೆಗಳು ಸಾವಿರಾರು ಜನರ ಮನಸ್ಸಿನಲ್ಲಿ ಈಗ ಮೂಡುತ್ತಿದೆ. ಇಲ್ಲಿ ಸರ್ಕಾರಕ್ಕೂ ದೇವಾಲಯದ ಟ್ರಸ್ಟಿಗೂ ದೊಡ್ಡ ಜವಾಬ್ದಾರಿ ಬಂದಿದೆ. ದೇವಾಲಯಕ್ಕೆ ಬಂದ ಪ್ರತಿ ರೂಪಾಯಿ, ಪ್ರತಿ ಚಿನ್ನದ ತೂಕವನ್ನು ಲೆಕ್ಕ ಇಟ್ಟು ಸುರಕ್ಷಿತವಾಗಿಡೋದು ನಮ್ಮ ಕರ್ತವ್ಯ ಅನ್ನೋ ಸಂದೇಶ ಕೊಡಲೇಬೇಕಾಗಿದೆ. ತಜ್ಞರಿಂದ ಮರು ತೂಕ ಮಾಪನ ಮಾಡಬೇಕು. ಹಳೆಯ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಬೇಕು. ದೇವಾಲಯದ ಆಡಳಿತ ಮಂಡಳಿಯವರ ಮೇಲೆ ಪ್ರಶ್ನೆ ಕೇಳಬೇಕು. ಅಗತ್ಯವಿದ್ದರೆ ಸಿಬಿಐ ತನಿಖೆ ಕೂಡ ಮಾಡಬೇಕು. ಇದರಿಂದ ಸತ್ಯ ಖಂಡಿತ ಹೊರಬರಬಹುದು. ಆದರೆ ಯಾವ ಸತ್ಯ ಹೊರ ಬರುತ್ತೆ ಅನ್ನೋದೇ ಈಗ ಒಂದು ಸಸ್ಪೆನ್ಸ್ ಆಗಿದೆ. ಗೆಳೆಯರೇ, ಶಬರಿಮಲೆ ದೇವಾಲಯದ ಈ ಚಿನ್ನ ಕಾಣೆಯಾದ ಪ್ರಕರಣ ಇದು ಕೇವಲ ಒಂದು ಕಾನೂನು ವಿಚಾರ ಮಾತ್ರವಲ್ಲ, ಇದು ಭಕ್ತರ ನಂಬಿಕೆಯ ವಿಚಾರ. ನಿಮಗೆ ಏನನಿಸುತ್ತೆ? ಇದು ನಿಜವಾಗಿಯೂ ಕಳ್ಳತನನ ಅಥವಾ ದಾಖಲೆಯ ತಪ್ಪ? ನೀವು ಭಕ್ತರಾಗಿ ಈ ಬಗ್ಗೆ ಏನು ಅನಿಸುತ್ತದೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಏನನಿಸುತ್ತೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಇದು ಖಂಡಿತವಾಗಿಯೂ ದಾಖಲೆ ತಪ್ಪು ಆಗಿರೋದಕ್ಕೆ ಸಾಧ್ಯವಿಲ್ಲ. ದಾಖಲೆ ತಪ್ಪಾಗಿದ್ರೆ 10 ಗ್ರಾಂ, 20 ಗ್ರಾಂ, 30 ಗ್ರಾಂ ಲೆಕ್ಕದಲ್ಲಿ ದಾಖಲೆ ತಪ್ಪಾಗಿರಬಹುದು. ಬರೋಬ್ಬರಿ 4 kgಯಷ್ಟು ಚಿನ್ನದ ದಾಖಲೆ ತಪ್ಪಾಗಿರೋದಕ್ಕೆ ಹೇಗೆ ಸಾಧ್ಯ? 8 kg ಚಿನ್ನನ 3 kg ಚಿನ್ನ ಅಂತ ದಾಖಲೆಗೆ ಹೇಗೆ ಬರೀತಾರೆ? ಇದು ಖಂಡಿತವಾಗಿಯೂ ದಾಖಲೆ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಕೊಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಈ ವಿಡಿಯೋನ ಶಬರಿಮಲೆ ಭಕ್ತರು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಭಕ್ತಾದಿಗಳಿಗೂ ಈ ಒಂದು ವಿಚಾರ ಗೊತ್ತಿರಲಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ, ದಯವಿಟ್ಟು ಮರೆಯಬೇಡಿ.